ಗೈಸ್ ನಮ್ಮಮ್ಮ ಎಮೋಷನಲ್ ಆಗ್ಬಿಟ್ರು. ಬರ್ರಿ ಫಸ್ಟ್ ಟೈಮ್ ನಮ್ಮಮ್ಮ ಕೆಲಸ ಮಾಡ್ತಾರಲ್ಲ ಆ ಪ್ಲೇಸಿಗೆ ಬಂದಿದ್ವಿ. ಮುಂದೆ ಚೆನ್ನಾಗಿ ಜೀವನ ಮಾಡ್ತಿ. ವಾ ಇಂಗ್ಲಿಷ್ ಬರ್ಡೇ ದಿನ ಎಲ್ಲಾರು ಫ್ರೆಂಡ್ಸ್ ಹುಡುಗಿಯರು ಅಂತ ಹೋದ್ರ ನೀವೇನಪ್ಪ ನಿಮ್ಮ ಅಮ್ಮನ ಹತ್ರ ಬಂದಿದ್ವಿ. ಗಂಟೆ ನಮಗ್ ಟೈಮ್ ಕೊಡೋದಕ್ಕ ಎಲ್ಲದಕ್ಕೂ ಹೆಡ್ಸ್ ಅಪ್ ಹೇಳ್ಬೇಕು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿರೋ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಸೊ ಆಲ್ರೆಡಿ ತಮ್ಮನಲ್ಲಿ ನೋಡಿದ್ರ ಇವತ್ತು ನನ್ನ ಬರ್ಡೇ ಇದೆ. ನಿನ್ನೆ ರಾತ್ರಿಯಿಂದ ಎಷ್ಟು ಮೆನ್ಷನ್ಸ್ ಬರ್ತಾ ಇದೆ ಗೈಸ್. ಯಪ್ಪ, ವಿಶ್ ಮಾಡಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನು ಯಾರ್ಯಾರು ವಿಶ್ ಮಾಡ್ತಾ ಇದ್ದೀರಾ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಾವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಯಾವ್ದಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಭಾಳ ದಿನಗಳಾಗಿತ್ತು. ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಮುಂದಿನ ಕತೆ ಏನು ಎಂತ ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ನಾವು ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಾಗ ಬರ್ತಿದ್ವಿ ಗೈಸ್. ಒಂದೊಂದು ವಾರಕ್ಕೆ ಒನ್ ಟೈಮ್ ಆದರೂ ಬಂದು ಹೋಗ್ತಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಬನ್ನಿ ದರ್ಶನ ಮಾಡ್ಕೊಂಬರೋಣ, ಬನ್ನಿ. ಗೈಸ್ ಇವಾಗ ತಾನೇ ದರ್ಶನ ಎಲ್ಲ ಮಾಡ್ಕೊಂಡಾಯ್ತು. ಪ್ಲಾನ್ ಏನಂದ್ರೆ, ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲಿಗೆ ಹೋದಾಗ ಟೀಚರ್ಸ್ಗೆ ಫ್ರೆಂಡ್ಸ್ಗೆ ಚಾಕ್ಲೇಟ್ ತಗೊಂಡು ಹೋಗಿ ಕೊಡ್ತಾ ಇದ್ವಿ. ಅದೇ ತರನೇ ಇವತ್ತು ನಮ್ಮಮ್ಮ ಮತ್ತೆ ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಇದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾವು ಇವಾಗ ಸ್ವೀಟ್ ತಗೊಂಡು ಹೋಗಿ ಕೊಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಬನ್ನಿ, ನಾವು ಇವಾಗ ಬೇಕ್ರಿ ಹತ್ರ ಬಂದಿದ್ದೀವಿ. ನೋಡೋಣ ಯಾವ ಸ್ವೀಟ್ ತಗೊಳೋದು ಅಂತಂದು ಹೇಳಿ. ಬನ್ನಿ ತೋರಿಸ್ತೀನಿ ಯಾವ ಸ್ವೀಟ್ ತಗೊಳೋಣ ಅಂತಂದು ಹೇಳಿ. ಯಾವ ಸ್ವೀಟ್ ತಗೋಣ ಗೈಸ್, ಯಾವ್ದು ತಗೊಬೇಕಂತ ಗೊತ್ತಾಗ್ತಿಲ್ಲ. ಸೋನ್ಪಾಪುಡಿ ತಗೊಂಡ್ಬಿಡೋಣ. ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ನ ತಗೊಳ್ತಾ ಇದೀವಿ. ಅದು ಸ್ವೀಟ್ ತಗೊಂಡಿದೀವಿ, ಸೋನ್ಪಾಪುಡಿ. ಇನ್ನು ನೆಕ್ಸ್ಟ್ ಏನಾದ್ರು ಬೇಕಂದ್ರೆ ಮತ್ತೆ ತಗೊಂಡು ಹೋಗುವ. ನಮ್ಮ ಅಮ್ಮಗೆ ಗೆಸ್ ಕೂಡ ಮಾಡಿರಲ್ಲ ನಾವು ಬರ್ತೀವಂತ. ಸೊ ಹೋಗಿ ಸರ್ಪ್ರೈಸ್ ತರ ಸ್ವೀಟ್ ಕೊಟ್ಟು ಬರೋಣ. ಸೊ ಬನ್ನಿ. ನಾವು ಇವಾಗ ನಮ್ಮಮ್ಮ ಕೆಲಸ ಮಾಡ್ತಾರಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ. ಬರ್ರಿ ಫಸ್ಟ್ ಟೈಮ್ ಬಂದಿರೋ ಸ್ವೀಟ್ ತಗೊಂಡು, ಅದು ನನ್ನ ಬರ್ಡೇ ದಿವಸ. ಸೊ ನೋಡೋಣ, ಬನ್ನಿ ಇವಾಗ ಹೋಗೋಣ. ಬನ್ನಿ. ಯಾರಾದಿರಮ್ಮ ಇಲ್ಲಿ? ಎಲ್ಲರೂ ಶಾಕ್ ಆಗ್ತಾ ಇದಾರೆ ಗಾಯ್ಸ್. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ಗಾಯ್ಸ್, ರೆಸ್ಟೇ ಇಲ್ಲ. ಅವ್ರು ಕೆಲಸ ಮಾಡಕತ್ತಿದ್ರೆ ಅನ್ಸ್ತೈತಿ. ಬನ್ನಿ ಒಂದು 20 ನಿಮಿಷ ಇದ್ದು ಹೋಗ್ಬಿಡೋಣ. ಬೆಳಿಗ್ಗೆ 6 ಗಂಟೆಗೆ ಬಂದು ಕೆಲಸ ಮಾಡಿ ಹೋಗ್ತಾರೆ. 2 ಗಂಟೆವರೆಗೂ ಕೆಲಸ ಮಾಡಿ ಹೋಗ್ತಾರೆ. ಅವರಿಗೆಲ್ಲ ಹೆಡ್ಸ್ ಅಪ್ ಹೇಳ್ಬೇಕು. ಬನ್ನಿ ಇವಾಗ ಸ್ವೀಟ್ ಕೊಡೋಣ. ನಮ್ಮಮ್ಮ ಹತ್ರ ಹೋಗ್ಬರ್ರಿ ಗೈಸ್. ನಮ್ಮಮ್ಮ ಮುಗ್ಗೆ ಎರಿತಾ ಇದೆ, ಬನ್ನಿ ಮಾತಾಡ್ಸೋಣ. ಕೆಲಸದಲ್ಲಿದ್ದಾರೆ, ಮತ್ತೆ ಏನು ಅನ್ಕೋಬಿಡಿ. ಬನ್ನಿ. ಇವತ್ತೇನೈತೆ ಬರ್ತಡಿ ಯಾರ್ದು? ನಿಂದು. ಸ್ವೀಟ್ ಕೊಡೋಣ. ಬನ್ನಿ ಎಲ್ಲರೂ ಇಲ್ಲೆಲ್ಲ ಇದಾರೆ, ಅವ್ರಿಗೆಲ್ಲ ಕೊಡ್ಬೇಕು. ಬನ್ನಿ ಕೊಡೋಣ ಇವಾಗ. ಫಸ್ಟ್ ಆ ಕಡೆಯಿಂದ ಬಂದ್ಬಿಡೋಣ, ಬರ್ರಿ ಬನ್ನಿ. ಯಾರು ಮಾತಾಡಿದ್ದು? ನೀವೇನ್ ಮಾತಾಡಿದ್ದಕ್ಕೆ ಆಗ್ಲೇತು ಬಾಳ ಮಾತಾಡಿದ್ರೆ ಗಾಯ್ಸ್, ಅದಕ್ಕೆ ಸ್ವೀಟ್. ತಿನ್ನಮ್ಮ. ಥ್ಯಾಂಕ್ಸ್ ಅಮ್ಮ. ನೀವ್ ಒಬ್ರ ಅಮ್ಮ ಹೇಳಿದ್ದು ಇವಾಗ. ನಮ್ಮ ಅಮ್ಮನೂ ಹೇಳಿರಿ ಗೈಸ್, ಅಮ್ಮ ಹೇಳಿದ್ರು. ಇವರೆಲ್ಲ ನಮ್ಮ ಅಮ್ಮನ ಫ್ರೆಂಡ್ಸ್, ಕೆಲಸ ಮಾಡೋ ತೋಟದಲ್ಲಿ ಇದಾರೆ ಇವರು.
ಬನ್ನಿ ಇವ್ರು ಯಾರಂತ ಅಂದ್ರೆ ನಮ್ಮ ಅತ್ತಿಯವರು. ಹ್ಯಾಪಿ ಬರ್ತಡೇ. ಅಯ್ಯಪ್ಪ ಎಲ್ಲಾರು ಕಾಣಿಕೆ ಆಗ್ತಾ ಇದಾರೆ ಗಾಜ್ ಸ್ವೀಟ್ ತಂದಿದ್ದಕ್ಕೆ. ಫೋಟೋ ತಕ್ಕ ಗೈಸ್, ಇವಾಗ ಸ್ವೀಟ್ ಎಲ್ಲ ತಿನ್ಸಿದ್ದಾಯ್ತು, ಫೋಟೋ ತಕೊಳ್ಳೋಣ ಬನ್ನಿ. ಬಾಳ ದಿವಸ ಆಗಿತ್ತು, ಫಸ್ಟ್ ಟೈಮ್ ಗೈಸ್ ತಗಸ್ತಾ ಇರೋದು ಫೋಟೋನ ನಮ್ಮಮ್ಮವ್ರ ಫ್ರೆಂಡ್ಸ್ ಜೊತೆ. ಬನ್ನಿ ಫೋಟೋ ತಗ್ಸೋಣ. 3 ವಾರ ಗೈಸ್ ಕಂಟ್ರೋಲ್ ಮಾಡಿದ್ದೆ, ಜಂಕ್ ಫುಡ್ ಮತ್ತೆ ಶುಗರ್ ಅದೆಲ್ಲ ಕಂಟ್ರೋಲ್ ಮಾಡಿದ್ದೆ, ಬಿಟ್ಟಿದ್ದೆ. ಸೊ ಇವತ್ತು ಬರ್ಡೇಗೆ ತಿನ್ನೋ ಪರಿಸ್ಥಿತಿ ಬಂತು. ಎಲ್ಲರಿಗೂ ತಿನ್ಸಿದ್ದೀನಿ, ನಮ್ಮ ಇವನು ನಿರಾಜಿಗೆ ತಿನ್ಸಿದೀವಿ ಗೈಸ್, ತಿನ್ನಿಸ್ತೀನಿ. ಇವಾಗ ಎಲ್ರ ಜೊತೆ ಫೋಟೋ ತೆಗಿಸ್ತಾ ಇದ್ದೀನಿ, ಬನ್ನಿ ತಗ್ಸೋಣ. ವಾ 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 ಇಂಗ್ಲಿಷ್. ಸ್ಮೈಲ್ 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 ಮಾಡ ಗೈಸ್. ಎಲ್ಲ ಫೋಟೋ ತಗ್ಸ್ಕೊಂಡಿದ್ದಾಯ್ತು, ಎಲ್ಲರಿಗೂ ಥ್ಯಾಂಕ್ಸ್ ಕೊಟ್ಬಿಡೋಣ ಸೆಕೆಂಡ್. ಇವರೆಲ್ಲ ನಮ್ಮ ಅಮ್ಮನ ಫ್ರೆಂಡ್, ಮತ್ತೆ ಇವ್ರು ನಮ್ಮ ಅತ್ತಿ. ಇವರೆಲ್ಲ ತಾಯಿ ಮಕ್ಕಳು, ಇವರೆಲ್ಲ ನಮಗೆ ಗೊತ್ತಾಗ್ತಿಲ್ಲ ಮಾತಾಡಕ್ಕೆ. ಥ್ಯಾಂಕ್ಸ್. ಹೋಗಿಲ್ಲ ಹೋಗ್ ಬರೋಣ ಅಂತ. ತಾಯಿ ಮಗ ನೋಡಿ ಯಾವಾಗ ಹೆಲ್ಪ್ ಮಾಡ್ತಾನ ನಿರಾಜ್, ಯಾವಾಗಾರ ಫೋನ್ ಕೇಳಿದ್ಲೆ ತಂದ್ ಮನಿ ಕೊಡ್ತಾನ. ಥ್ಯಾಂಕ್ಸ್ ಅಪ್ಪ ನೀರಾಜ್, ಬಾಳ ಕೆಲ್ಸಕ್ಕೆ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಯಾವಾಗಾದ್ರೂ ಫೋನ್ ಮಾಡಿದ್ರು ಬಂದು ಫೋನ್ ಕೊಡೋದಾಗ್ಲಿ, ನಾವು ಏನಾದ್ರು ಕೆಲ್ಸ ಇದ್ರೆ ಮಾಡ್ಕೊಡ್ತಾನೆ ಗೈಸ್. ಬನ್ನಿ ಇವಾಗ ನಾವು ಫೋಟೋ ತೆಗ್ಸೋಣ. ಆಯ್ತು ಬನ್ನಿ. ಎಲ್ಲರಿಗೂ ಒಂದ್ ಅರ್ಧ ಗಂಟೆ ನಮಗೆ ಟೈಮ್ ಕೊಡೋದಕ್ಕ ಎಲ್ಲದಕ್ಕೂ ಧನ್ಯವಾದಗಳು. ಏನಾರು ಹೇಳೋದು ನಮಗೆ? ಮತ್ತೆ ಏನಾದ್ರು ತಪ್ಪು ಗಿಫ್ಟ್ ಮಾಡೋದು ಅವೆಲ್ಲ ತಿತ್ಕನಾವಿದ್ರೆ ಏನಾರು ಹೇಳ್ಬೋದು? ತಿದ್ದಿಕಂತಿ ಮುಂದೆ ಚೆನ್ನಾಗಿ ಬಾಳ ಜೀವನ ಮಾಡ್ತಿ, ನಾನು ಹೇಳೋದು ಇಷ್ಟ. ಯಾಕೆ ಗೈಸ್ ನಮ್ಮಮ್ಮ ಹೇಳ್ತಾ ಇದಾರೆ ಗೈಸ್, ಪದಗಳಿಗೆ ಸಿಗದ ಗುಣದವಳು ಸಮಸ್ಯೆ ಆಗ್ಬಿಟ್ರೆ ಗೈಸ್. ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುರು ಇವಳು. ಎಮೋಷನಲ್ ಆಗ್ತಾ ಇದಾರೆ ಗೈಸ್, ಎಮೋಷನಲ್ ಆಗ್ತಾ ಇದಾರೆ ನಮ್ಮಮ್ಮ. ಬರೋಣ, ಅಳ್ಬಾರ್ದು. ಬಾಯ್ 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 ಗೈಸ್. ಇವಾಗ ಇವರಿಗೆ ಸ್ವೀಟ್ ಎಲ್ಲ ಕೊಟ್ಟಾಯ್ತು, ಹೋಗ್ತಾ ಇದೀವಿ. ಪಾಪ ಒಂದ್ ಅರ್ಧ ಗಂಟೆ ವೇಸ್ಟ್ ಮಾಡಿದೆ ಅಂತ ಅನ್ಸುತ್ತೆ. ನಮ್ಮಮ್ಮ ಎಮೋಷನಲ್ ಆಗ್ಬಿಟ್ರು ಗೈಸ್ ಪಾಪ. ಯಾವಾಗೂ ಆ ತರ ಎಮೋಷನಲ್ ಆಗಿದ್ದಿಲ್ಲ, ಬಟ್ ಇವಾಗ ಎಮೋಷನಲ್ ಆಗ್ಬಿಟ್ರು. ಒಂಥರ ಖುಷಿ ಆಯ್ತು ಗೈಸ್, ಇವ್ರ ಜೊತೆ ಬಂದು ಒಂದ್ 10 ನಿಮಿಷ ಸ್ಪೆಂಡ್ ಮಾಡಿದ್ದಕ್ಕೆ ಖುಷಿ ಆಯ್ತು. ಬಾಯ್. ಒಂಥರ ಖುಷಿ ಅನ್ಕೊಳ್ಳಿ ಗೈಸ್, ತಾಯಂದ್ರ ನಡುವೆ ಬಂದು ಈ ತರ ಟೈಮ್ ಸ್ಪೆಂಡ್ ಮಾಡೋದು ಖುಷಿ ಅನ್ಕೊಳ್ಳಿ. ಇವಾಗ ಅಲ್ಲಿ ಹೋಗಿ ಸ್ವೀಟ್ ಕೊಟ್ಟು ಬಂದ್ವಲ್ಲ, ಅವ್ರ ಕಡೆಯಿಂದ ಆದಷ್ಟು ನನಗೆ ಒಂದಿಷ್ಟು ಅಮೌಂಟ್ನ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಎಲ್ಲ ಇಷ್ಟೊಂದು ಅಮೌಂಟ್ನ ಕೊಟ್ಟಿದ್ದಾರೆ ನೋಡಿ ಗೈಸ್, ಇದು ಎಷ್ಟಂತ ಗೊತ್ತಿಲ್ಲ. ಅಮೌಂಟ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನಮ್ಮ ಅಮ್ಮನ ಫ್ರೆಂಡ್ಸು ಮತ್ತೆ ನಮ್ಮ ಅಮ್ಮಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಬೇಡ ಅಂತ ಹೇಳಿದೆ ನಾನು, ಆದ್ರೂ ಅವರು ಬಿಡ್ಲಿಲ್ಲ ಗೈಸ್. ನಮ್ಮ ಕಾಲೇಜು ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ ಗೈಸ್, ಅಡ್ಮಿಷನ್ ಆಲ್ರೆಡಿ ಓಪನ್ ಆಗ್ಬಿಟ್ಟಿದೆ. ಲಾಸ್ಟ್ ಡೇಟ್ ಇದೇ 10ನೇ ತಾರೀಕು ಇರ್ಬೋದು ಮೋಸ್ಟ್ಲಿ ಅಡ್ಮಿಷನ್ ಮಾಡ್ಸೋ ಲಾಸ್ಟ್ ಡೇಟ್. ನಾವ್ ಏನಾದ್ರೂ ಮಾಡ್ಸಿಲ್ಲ, ಮೋಸ್ಟ್ಲಿ ನಮ್ಮ ಹುಡುಗರು ಎಲ್ಲ ಮಾಡ್ಸಿದಾರಂತ ಅನ್ಕೊಂತೀನಿ. ನಮ್ಮ ಫ್ರೆಂಡ್ಸ್ ಇದ್ರಲ್ಲ ಕಾಲೇಜಲ್ಲಿ, ಅವರೆಲ್ಲ ಅಡ್ಮಿಷನ್ ಮಾಡ್ಸಿದ್ರು ಅಂತ ಅನ್ಕೊಂತೀನಿ. ನಾವೇ ಲೇಟ್ ಆಗಿ ಮಾಡ್ಸೋದು. ಇನ್ನೊಂದು 2-3 ದಿನ ನಾನು ಮಾಡಿಸಿ ಬೇಗ ಕಾಲೇಜಿಗೆ ಹೋಗ್ಬೇಕಾಯ್ತು. ನಮ್ಮ ಹುಡುಗರು ಮನೆ ಫೋನ್ ಹಚ್ಚಿದ್ರು ಅಡ್ಮಿಷನ್ ಮಾಡ್ಸಕ್ ಹೋಗೋಣ ಅಂತಂದ್ ಹೇಳಿ.
ಇಲ್ಲ ನೀವು ಮಾಡಿಸಿ, ನಾನು ಆಮೇಲೆ ಮಾಡಿಸ್ತೀನಿ ಅಂತ ಹೇಳಿಸಿದ್ರಿ ಗೈಸ್. ಅಲ್ಲಿ ಈಗ ನಮ್ಮ ಅಮ್ಮನ ಫ್ರೆಂಡ್ಸ್ ಇದ್ರಲ್ಲ, ಅಲ್ಲಿ ನಾವು ಸ್ವೀಟ್ ತಗೊಂಡು ಹೋಗಿದ್ವಲ್ಲ, ಅದರಲ್ಲಿ ಒಬ್ಬ ಅಕ್ಕ ಹೇಳಿದ್ಲು ಗೈಸ್, ಈ ಬರ್ಡೇ ದಿನ ಎಲ್ಲರೂ ಫ್ರೆಂಡ್ಸು ಹುಡುಗಿಯರು ಅಂತ ಹೋದ್ರ, ನೀವೇನಪ್ಪ ನಿಮ್ಮ ಅಮ್ಮನ ಹತ್ರ ಬಂದಿದ್ದಿ, ನಮಗೋಸ್ಕರ ಟೈಮ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರಿ ಗೈಸ್. ಫಸ್ಟ್ ಇಂಪಾರ್ಟೆಂಟು ಫ್ಯಾಮಿಲಿಗೆ ಕೊಡ್ಬೇಕಲ್ವ ಗೈಸ್. ಅವರಿಗೂ ಖುಷಿ ಆಗ್ಬಿಟ್ಟಿದೆ ನಾವು ಹೋಗಿದ್ದೀವಲ್ಲ ಸ್ವೀಟ್ ತಗೊಂಡು. ಇವಾಗ ನಾವು ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಹೋಗ್ತಾ ಇದೀವಿ, ಬನ್ನಿ ಅಲ್ಲಿ ಹೋಗಿ ಸ್ವೀಟ್ ಕೊಟ್ಟು ಬರೋಣ ಗೈಸ್. ಇವಾಗ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಬಂದಿದ್ದೀವಿ, ಬನ್ನಿ ಸ್ವೀಟ್ ಕೊಟ್ಟು ಹೋಗ್ಬಿಡೋಣ. ಏನೋ ಮಾಡ್ತಾ ಇದ್ದೀರಿ ಕೆಲಸ. ನಮ್ಮ ದೊಡ್ಡಮ್ಮರ ಮನೆ ಹತ್ರ ಬಂದು ಸ್ವೀಟ್ ಕೊಟ್ಟು ಎಲ್ಲ ಮುಗೀತು. ಇವಾಗ ಸ್ವೀಟ್ ಕೊಡೋದೆಲ್ಲ ಮುಗೀತು ಅಂದ್ಕೊಳ್ಳಿ. ಇವಾಗ ನೆಕ್ಸ್ಟ್ ಮುಂದಿನ ಲಾಗು ಸೆಲೆಬ್ರೇಷನ್ ಇಂದ ಆಗಿರುತ್ತೆ. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಆಫ್ ಲವ್. ಬಾಯ್.